ಇವತ್ತು ಬೆಳಗ್ಗೆ ಎಲ್ಲರೂ ಎದ್ಬಿಟ್ಟು ರೆಡಿಯಾಗಿ ಮಹದೇಶ್ವರನ ಬೆಟ್ಟಕ್ಕೆ ಹೋಗೋಣ ಅಂತ ರೆಡಿ ಆದೋ. ಇನ್ನು ನಾವು ಬೆಳಗ್ಗೆ ಎದ್ದು 3 ಗಂಟೆಗೆ ಎದ್ದು ಎಲ್ಲರೂ ಇನ್ನು ನಾವು ಬೇಗ ಮನೆ ಬಿಟ್ಟು ಅಂತ ಅನ್ಬೋದು. ಯಾಕೆಂದರೆ ಅಲ್ಲಿ ಬೇಗ ಹೋಗಿ ದರ್ಶನ ಮಾಡಿಸ್ಕೊಂಡು ಎಲ್ಲ ನೋಡ್ಕೊಂಬರ್ಬೋದು ಅಕ್ಕಪಕ್ಕ ಅಂತ ನೋಡ್ಕೊಂಬರ್ಬೋದು ಅಂತ ನಾವಿನ್ನು ಬೇಗನೆ ಮನೆ ಬಿಡ್ತಾಯಿದ್ದೀವಿ. ಒಂದು 3 ಗಂಟೆ ಅನ್ನಂಗೆ 3-3:30 ಆಗಿತ್ತು ನಾವು ಮನೆ ಬಿಟ್ಟಾಗ. ಇನ್ನು ನಾವು ದಾರಿಲಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ನಮ್ಮನ್ನ ಜಿಂಕೆ ಕೋತಿ ಎಲ್ಲ ಸ್ವಾಗತ ಮಾಡ್ತಿದ್ದು ಅಂತಲೇ ಹೇಳ್ಬೋದು. ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇನ್ನು ನಾವು ಬೆಟ್ಟಕ್ಕೆ ಹೋದಾಗ ಸುಮಾರು ಒಂದು 8:30 ಆಗಿತ್ತು ಅನ್ಬೋದು. ಇನ್ನು ಅಲ್ಲೇ ಜನ ಸಹ ಜಾಸ್ತಿ ಇರಲಿಲ್ಲ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಕಡಿಮೆ ಜನ ಇದ್ದರು ಅಂತ ಹೇಳ್ಬೋದು. ದೇವ್ರ ದರ್ಶನ ಅಂತೂ ಒಂದು 10 ನಿಮಿಷ ಇಲ್ಲ 1/4 ಗಂಟೆ ನಿಂತ್ಕೊಂಡು ದರ್ಶನ ಮಾಡಿದ್ದೀನಿ ಅಂತ ಹೇಳ್ಬೋದು. ದೇವ್ರನ್ನ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಫಸ್ಟ್ ಟೈಮ್ ನಾನಿಲ್ಲಿ ಬಂದಿರೋದು ದೇವಸ್ಥಾನಕ್ಕೆ. ಬೇರೆ ಎಲ್ಲ ನೋಡಿದ್ರು ಇದನ್ನು ಮಾತ್ರ ಇದೇ ಫಸ್ಟ್ ಟೈಮ್ ನೋಡಿದ್ದೀನಿ ಅಂತಲೇ ಹೇಳ್ಬೋದು. ಇನ್ನೆಲ್ಲ ಅಲ್ಲೆಲ್ಲ ತುಂಬ ಚೆನ್ನಾಗಿತ್ತು. ಇನ್ನು ಇಲ್ಲಿ ಅಲ್ಲೇ ಟಿಫನ್ ಕೊಡ್ತಿದ್ರು ಅಂತ ಟಿಫನು ಸಹ ತಿಂದ್ಕೊಂಡು ತುಂಬ ಚೆನ್ನಾಗಿತ್ತು. ಪ್ರಸಾದ ನಾವು ಎಷ್ಟೇ ಮನೇಲಿ ಮಾಡಿದ್ರು ಇಷ್ಟು ಚೆನ್ನಾಗಿ ಬರೋಲ್ಲ ಅಂತಲೇ ಹೇಳ್ಬೋದು. ದೇವ್ರ ಸ್ಥಾನದಲ್ಲಿ ಮಾಡೋವಂಥ ಪ್ರಸಾದ. ಇನ್ನು ಅಲ್ಲೆಲ್ಲ ಟಿಫನ್ ಎಲ್ಲ ಮುಗಿಸ್ಕೊಂಬಂದು ಇನ್ನು ಪ್ರಸಾದ ಎಲ್ಲ ತೊಗೊಂಡು ಇನ್ನು ಬೆಟ್ಟ ಇಳಿಬೇಕಾದ್ರೆ ಇನ್ನು ಬಾಳೆಹಣ್ಣೆಲ್ಲ ಇತ್ತಲ್ಲ ಅಂದ್ಬಿಟ್ಟು ಕೋತಿಗಳು ನೋಡ್ತಿದ್ದೋ ಅಂದ್ಬಿಟ್ಟು ಕೋತಿಗಳಿಗೆ ಕೊಟ್ಟು ಇನ್ನು ಇಲ್ಲಿಂದ ಹೋಗ್ಬೇಕಾದ್ರೂ ಬೆಟ್ಟಕ್ಕೆ ಹೋಗ್ಬೇಕಾದ್ರೂ ಸಹ ಕೋತಿಗಳು ನಮ್ಮನ್ನು ಸ್ವಾಗತ ಮಾಡಿದೋ ಅಂತಲೇ ಹೇಳ್ಬೋದು. ಜಿಂಕೆ ಎಲ್ಲ ನೋಡಿ ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು. ಝೂ ಅಲ್ಲಿ ನೋಡಿದ್ದು ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ಇಲ್ಲಿ ಲೈವ್ ಆಗಿ ಎದುರಿಗೆ ನೋಡಿದ್ದು ಜಿಂಕೆ ಎಲ್ಲ ಇನ್ನು ಚೆನ್ನಾಗೆಲ್ಲ ನೋಡ್ಕೊಂಬಂದು ಎಂಜಾಯ್ ಮಾಡ್ದು ಅಂತಲೇ ಹೇಳ್ಬೋದು. ಇನ್ನು ಅಲ್ಲೆಲ್ಲ ಫುಲ್ ಸುತ್ತ ಮರ ಗಿಡ ಇರೋದ್ರಿಂದ ತುಂಬ ಚೆನ್ನಾಗಿತ್ತು ವೆದರು ಅಂತಲೇ ಹೇಳ್ಬೋದು. ಇನ್ನು ಅಲ್ಲಿಂದ ಮುಗಿಸ್ಕೊಂಡು ತಲಕಾಡಿಗೆ ಬಂದು ತಲಕಾಡಲ್ಲಿ ವೈದ್ಯನಾಥೇಶ್ವರ ದೇವಸ್ಥಾನನ ನೋಡಿಕೊಂಡು ಇದು ನಾವು ಚಿಕ್ಕವರಿದ್ದಾಗ ಹೋಗಿದ್ದೆ. ಅದು ಬಿಟ್ಟರೆ ಇವಾಗ ಹೋಗ್ತಾಯಿದ್ದೀನಿ ಅಂತಲೇ ಹೇಳ್ಬೋದು. ಇನ್ನು ಅಲ್ಲೆಲ್ಲ ದೇವಸ್ಥಾನ ನೋಡ್ಕೊಂಬಂದು ಇಲ್ಲಿ ಜಾಸ್ತಿ ಏನು ಇಲ್ಲಿ ದೇವಸ್ಥಾನದಲ್ಲಿ ಏನು ಜನ ಇರಲಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಅಲ್ಲೆಲ್ಲ ಸೂಪರಾಗಿತ್ತು ಅಂತ ಹೇಳ್ಬೋದು. ಅದೆಲ್ಲ ಕಲ್ಲಲ್ಲಿ ಕೆತ್ತನೆ ಮಾಡಿರೋದೆಲ್ಲ ಚೆನ್ನಾಗಿತ್ತು. ನೋಡೋದಕ್ಕೂ ಒಂಥರ ಇತ್ತು. ಇನ್ನು ಅಲ್ಲೇ ಇರೋಂಗೆ ಸಮಾಧಾನವಾಗಿ ಒಂಥರ ಪ್ರಶಾಂತವಾಗಿತ್ತು ಅಂತಲೇ ಹೇಳ್ಬೋದು. ಇನ್ನು ಅಲ್ಲೆಲ್ಲ ನೋಡಿಕೊಂಡು ಇನ್ನು ಇಲ್ಲಿಂದ ಹೊರಟು ಅಲ್ಲಿ ಹೊಳೆ ಹತ್ರ ನೀರಲ್ಲಿ ಆಟ ಆಡಬೇಕು ಅಂತಲೇ ಸಹ ಬಂದಿದ್ದು. ನಾವು ತಲಕಾಡಿಗೆ ಬಂದಿದ್ದೆ ಇದೇ ಕಾರಣಕ್ಕೆ, ಹೊಳೇಲಿ ನೀರಲ್ಲಿ ಆಟ ಆಡೋಣ ಅಂದ್ಬಿಟ್ಟು ಇನ್ನು ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ಹೊಳೆ ಹತ್ರಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೋ. ಇನ್ನು ಇಲ್ಲೂ ಸಹ ಅಷ್ಟೊಂದು ಜನ ಇರಲಿಲ್ಲ ಅನ್ಬೋದು. ಏಕೆಂದರೆ ನಾವು ಹೋಗಿದ್ದಿದ್ದು ವೀಕ್ ಡೇಸಲ್ಲಿ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಜಾಸ್ತಿ ಜನ ಇರಲಿಲ್ಲ, ಸ್ವಲ್ಪ ಇದ್ದರು ಅಂತ ಹೇಳ್ಬೋದು. ಸುಮಾರು ಅಷ್ಟು ಕಡಿಮೆನೇ ಇದ್ದರು ಅಂತ ಹೇಳ್ಬೋದು. ಅಲ್ಲಿ ತುಂಬ ಚೆನ್ನಾಗಿತ್ತು. ಜಾಗನೂ ಸಹ ಒಂಥರ ಸೈಲೆಂಟಾಗಿ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇನ್ನು ಅಲ್ಲಿಂದ ಗಾಡಿ ಪಾರ್ಕ್ ಮಾಡಿ ನಾನು ಎಲ್ಲರೂ ನಡ್ಕೊಂಡು ಇನ್ನು ಇಲ್ಲಿ ಇದ್ರ ತಕ್ಕ ಬಂದ ನದಿ ತಕ್ಕೆ. ಇಲ್ಲಂತೂ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇನ್ನು ಸುಮಾರು ಹೊತ್ತು ಆಡ್ದು ಅಂತಲೇ ಹೇಳ್ಬೋದು ನೀರಲ್ಲಿ. ಚೆನ್ನಾಗಿತ್ತು. ಬಟ್ ಬಿಸಿಲು ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ನಾವು ಹೋದಾಗ ಬಿಸಿಲೇ ಇರಲಿಲ್ಲ, ಫುಲ್ಲು ಮೋಡ ಇತ್ತು. ಬಿಸಿಲಿದ್ದಿದ್ರೆ ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಬರ್ಬೋದು. ಬಟ್ ನೀರು ಕಡಿಮೆ ಇತ್ತು ಅಂತಲೇ ಹೇಳ್ಬೋದು. ಇಲ್ಲಿ ಇನ್ನು ಎಷ್ಟು ಮರಳಿತ್ತು ಅನ್ಬೋದು. ಒಂಥರ ಬೀಚಲ್ಲಿ ಹೇಗೆ ಮರಳಿತ್ತೋ ಆ ಥರ ಮರಳಿತ್ತು ಅಂತಲೇ ಹೇಳ್ಬೋದು. ಬಟ್ ನಾನಿದು ಫಾಸ್ಟ್ ಫಾರ್ವರ್ಡ್ ಮಾಡಿರೋದ್ರಿಂದ ಅದಷ್ಟು ನೀಟಾಗಿ ಮರಳು ಅಂತ ಕಾಣಿಸ್ತಾ ಇಲ್ಲ. ಬಟ್ ನೀವು ಯಾರ್ಯಾರು ಹೋಗಿದ್ದೀರೋ ಗೊತ್ತಿಲ್ಲ. ಹೋಗಿರೋರೆಲ್ಲ ಸಹ ಕಮೆಂಟ್ಸ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನು ಇಲ್ಲಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸುಮಾರು ಆಟ ಆಡ್ದು. ಇದು ನಾನು ನಮ್ಮ ಹಸ್ಬೆಂಡ್ ತಂಗಿ ಮಕ್ಕಳು ಮಾತ್ರ ಆಡ್ದು. ಇನ್ನು ಮಿಕ್ದವ್ರು ಯಾರೂ ಬರಲಿಲ್ಲ. ನನ್ನ ಮಗನೂ ಕೋಲ್ಡ್ ಆಗುತ್ತೆ ಅಂದ್ಬಿಟ್ಟು ಅವನು ಸಹ ಬರಲಿಲ್ಲ. ಇನ್ನು ಅಲ್ಲಿ ಇದು ನದಿ ಹತ್ರ ಹೋದ್ಮೇಲೆ ಅಷ್ಟು ಜನ ಇರಲಿಲ್ಲ. ಹಂಗೂ ಅಲ್ಲಿ ಇದ್ರಾಗ ಹೋಗೋಣ ಅಂದ್ಕೊಂಡು ತೆಪ್ಪದಲ್ಲಿ. ಬಟ್ ಹೋಗೋದಕ್ಕೆ ಜಾಸ್ತಿ ಅಮೌಂಟ್ ಹೇಳಿದ್ರು ಒಬ್ಬೊಬ್ರಿಗೆ ಅಂದ್ಬಿಟ್ಟು ಸಹ ನಾವು ಬೇಡ ಅಂದ್ಬಿಟ್ಟು ಸುಮ್ಮನಾದು ಅಂತಲೇ ಹೇಳ್ಬೋದು. ನೋಡಿ ತುಂಬ ಜನ ಕಡಿಮೆ ಇದ್ದಾರೆ ಅಂತಲೇ ಹೇಳ್ಬೋದು. ಸುಮಾರು ಇಷ್ಟೇ ಜನ, ಒಂದು 50ರಿಂದ 60 ಜನ ಇರ್ಬೋದು ಅಷ್ಟೇ. ಇದರೊಳಗೆ ಜಾಸ್ತಿ ಜನನೇ ಇಲ್ಲ. ಆದರೂ ಚೆನ್ನಾಗಿತ್ತು ಒಂಥರ ಇದಾಗ ಆಡ್ಕೊಂಡು ಬರೋದಕ್ಕೆ. ಇನ್ನು ಅವರಿಬ್ಬರು ಮುಂಚಾಗೆ ಹೋಗಿದ್ರು, ನಾನು ಆಮೇಲೆ ಹೋಗ್ದೆ. ಆಮೇಲೆ ಹೋಗ್ಬಿಟ್ಟು ನೀರಲ್ಲಂತೂ ಇನ್ನೂ ಮುಂದಕ್ಕೆ ಹೋದರೂ ಸಹ ನೀರು ಇರಲಿಲ್ಲ. ಒಂದು ಮಂಡಿ ತನಕ ಬರೋದು ಅನ್ಬೋದು ಅಷ್ಟೇ. ಅದರಿಂದ ಮೇಲಕ್ಕೆ ಬರ್ತಾನೆ ಇರಲಿಲ್ಲ ಅನ್ಬೋದು. ಅಷ್ಟು ಚೆನ್ನಾಗಿ ನೀರೆಲ್ಲ ಎರಚ್ಕೊಂಡು ಆಡಿಕೊಂಡು ಇನ್ನು ಅವ್ರಿಗೆ ನಾನು ಎರಚಿ ನನಗೆ ಅವ್ರು ಎರಚಿ ತುಂಬ ಎಂಜಾಯ್ ಮಾಡಿದೋ. ಇನ್ನು ನಮ್ಮ ಪಕ್ಕದಲ್ಲಿ ಅವರು ಬೇರೆ ಕಡೆಯಿಂದ ಬಂದಿದ್ದರು. ಅವ್ರ ಜೊತೆನೂ ಸಹ ಸ್ವಲ್ಪ ಹೊತ್ತು ಆಡ್ದು ಅಂತಲೇ ಹೇಳ್ಬೋದು. ಅವರೆಲ್ಲ ಸೆಲ್ಫಿ ವಿಡಿಯೋ ತೊಗೊತಾಯಿದ್ರು. ಅದೆಲ್ಲ ತೊಗೊಂಡಿದ್ಮೇಲೆ ಅವ್ರು ನಮ್ಮ ಜೊತೆನೂ ಸಹ ಬಂದು ಆಡಿದ್ರು ಅಂತಲೇ ಹೇಳ್ಬೋದು.
ಇದು ತುಂಬ ಎಂಜಾಯ್ ಮಾಡಿದ್ವಿ ನಾವು ಇದು ಮಾಡಿಕೊಂಡು ಅಂತ ಹೇಳ್ಬೋದು. ಇಲ್ಲಂತೂ ತುಂಬ ಪ್ರಶಾಂತವಾಗಿತ್ತು ಅನ್ಬೋದು. ನೀರು ಸಹ ಎಷ್ಟು ಕ್ಲೀನಾಗಿತ್ತು ಅನ್ಬೋದು. ಅಷ್ಟು ಗಲೀಜು ಇರಲಿಲ್ಲ, ಏನೂ ಇಲ್ಲ. ಆಡೋಕ್ಕೂ ಸಹ ಸೂಪರಾಗಿತ್ತು. ಎಷ್ಟೆಲ್ಲ ಎಂಜಾಯ್ ಮಾಡಿದೋ ಅಂದರೆ ಅಷ್ಟು ಚೆನ್ನಾಗಿತ್ತು. ಇನ್ನು ಇವರಿಬ್ಬರು ನೀರು ಎರಚ್ತಾ ಇರೋದು ತುಂಬ ಖುಷಿ ಆಗ್ತಾಯಿತ್ತು. ಅಷ್ಟು ಚೆನ್ನಾಗಿ ಇದು ಮಾಡ್ತಾಯಿದ್ದು. ಎರಚನೆ ನಾನು ಜಾಸ್ತಿ ಎರಚಿನ, ಅವ್ರು ಬಟ್ ಇಬ್ಬರು ಕಡಿಮೆ ಮಾಡೋರು. ಅವ್ರಿಗೆ ನೋಡ್ಕೊಂಡು ಆಟಾಡಿಸಿ ನಾನು ಎರಚಿನ. ಅವ್ರು ಎತ್ತಾಗೋ ನೋಡೋ ಟೈಮಲ್ಲಿ ಎರಚ್ಬಿಟ್ಟು ನೆನೆಸ್ಬಿಡೋನೆ. ಹಂಗೆಲ್ಲ ಇದು ಮಾಡ್ತಾಯಿದ್ದ, ಆಟಾಡಿಸ್ತಾ ಇದ್ದೆ ಅವ್ರಿಗೆಲ್ಲನೂ ಅಂತಲೇ ಅನ್ಬೋದು. ಇನ್ನು ಇಲ್ಲಿ ನೀರಲ್ಲೆಲ್ಲ ಮುಳುಗ್ಕೊಂಡು ಇದು ಮಾಡ್ಕೊಂಡು ಹೋದ್ರೆ, ಬಟ್ ಮುಳುಗಿದ್ರೆ ಚಕ್ಳ ಬಲ್ಲ ಹಾಕ್ಕೊಂಡು ನೀಟಾಗಿ ಕುತ್ಕೊಬೋದು ಆ ನೀರಲ್ಲಿ. ಅಷ್ಟು ಆಳ ಕಡಿಮೆ ಇತ್ತು ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗೆಲ್ಲ ಕುತ್ಕೊಂಡು ವಿಡಿಯೋ ತಕ್ಕೊಂಡು ಇನ್ನೆಲ್ಲ ಇದು ಮಾಡಿಕೊಂಡು ಅಂತಲೇ ಹೇಳ್ಬೋದು. ಫೋಟೋಸ್ ಎಲ್ಲ ತೊಗೊಂಡು ಒಂದು ಸ್ವಲ್ಪ ಅಂತಲೇ ಹೇಳ್ಬೋದು. ಇನ್ನೆಲ್ಲ ನೀರಲ್ಲೆಲ್ಲ ಆಟ ಆಡಿಕೊಂಡು ಸಹ ಅದು ಮುಗಿದ್ಮೇಲೆ ಇಲ್ಲಿ ಇನ್ನು ಡ್ರೆಸ್ ಚೇಂಜ್ ಮಾಡಿಕೊಂಡು ಅಲ್ಲೇ ಸ್ನ್ಯಾಕ್ಸ್ ಎಲ್ಲ ಇತ್ತು ಅಂತ ಹೇಳ್ಬೋದು. ಅದೆಲ್ಲ ತಿಂದ್ಬಿಟ್ಟು ಇನ್ನು ನಾವು ಅಲ್ಲಿಂದ ಹೊರಟ್ಬಿಟ್ಟು ಹೋಟೆಲ್ಗೆ ಹೋದ. ಹೊಟ್ಟೆ ಹಸಿತಾಯಿತ್ತು ಅಂದ್ಬಿಟ್ಟು ಇನ್ನು ಮದ್ದೂರಲ್ಲಿ ನಾವು ಊಟ ಮಾಡಿದೋ, ಮುದ್ದೆ ಊಟ. ಇನ್ನು 4 ಜನ ಫುಲ್ ಮೀಲ್ಸ್ ಮುದ್ದೆ ಅನ್ನ ಸಾಂಬಾರು ತೊಗೊಂಡು, ಇನ್ನು ಹುಡುಗರೆಲ್ಲ ಪೂರಿ ತೊಗೊಂಡ್ರು ಅಂತಲೇ ಹೇಳ್ಬೋದು. ಇನ್ನು ಅದೆಲ್ಲ ನಾವು ತಿಂದು ಚೆನ್ನಾಗಿತ್ತು. ಉಪ್ಸಾರು ಅಷ್ಟು ಟೇಸ್ಟ್ ಬಂದಿರಲಿಲ್ಲ. ಇನ್ನು ಅದು ಬೇಳೆ ಸಾರು ಮಾತ್ರ ತುಂಬ ಟೇಸ್ಟ್ ಚೆನ್ನಾಗಿತ್ತು ಅನ್ಬೋದು. ಸೊಪ್ಪಿನ ಪಲ್ಯನೂ ಅಷ್ಟೇ, ಅನ್ಗೋನೆ ಸೊಪ್ಪಿನ ಪಲ್ಯ ಮಾಡಿದರು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಟೇಸ್ಟು ಅಂತ ಹೇಳ್ಬೋದು. ಇನ್ನು ನಾವೆಲ್ಲ ತಿಂದಮೇಲೆ ಇನ್ನು ಹುಡುಗರಿಗೂ ಸಹ ಲೇಟಾಗಿ ಕೊಟ್ಟರು. ಅವರೆಲ್ಲ ತಿಂದ್ಬಿಟ್ಟು ಇನ್ನು ಅಲ್ಲಿಂದ ನಾವು ಇನ್ನು ಅಲ್ಲಿಂದ ಗೌಡಗೆರೆಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಗೌಡಗೆರೆ ಫಸ್ಟ್ ಒಂದು ಟೈಮ್ ನೋಡಿದ್ದೋ, ಬಟ್ ಈಗ ಇನ್ನೊಂದ್ಸಲ ಅದು ನೈಟ್ ಹೊತ್ತಲ್ಲಿ ಹೋಗಿದ್ದೋ. ಇವಾಗ ಹೋಗೋಣ ಅಂದ್ಬಿಟ್ಟು ಗೌಡಗೆರೆಗೆ ಹೋಗೋಣ ಅಂತ ಹೋಗ್ತಾಯಿದ್ದೋ. ಅಷ್ಟೊತ್ತಿಗೆ ಅಲ್ಲಿ ಮದ್ದೂರಿಗೆ ಬಂದು ವಡೆ ತಿನ್ನಲಿಲ್ಲ ಹಿಂಗೆ ಅಂದ್ಬಿಟ್ಟು ಮದ್ದೂರು ವಡೆನೂ ಸಹ ತೊಗೊಂಡು ಇನ್ನು ಹೊರಟು. ಇನ್ನು ಗೌಡಗೆರೆ ಚಾಮುಂಡೇಶ್ವರಿಗೆ ಹೋಗೋ ಟೈಮ್ ಬಂದು ಸುಮಾರು ಒಂದು 5 o'clock ಆಗಿತ್ತು ಅನ್ಬೋದು. ಅವಾಗ ಹೋದ್ರೂ ಸಿಕ್ಕಾಪಟ್ಟೆ ಜನ ಇದ್ದರು ಅಂತಲೇ ಹೇಳ್ಬೋದು. ಇನ್ನು ಸಿಕ್ಕಾಪಟ್ಟೆ ಇಲ್ಲೆಲ್ಲ ಹರಕೆ ಕಟ್ಕೊಂಡು ಇನ್ನು ಕಾಯೆಲ್ಲ ಕಟ್ಟಿದ್ರು ಅಂತ ಹೇಳ್ಬೋದು. ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಮೇಲಕ್ಕಷ್ಟೇ ಹೋಗಿದ್ದೆ, ಒಳಗಡೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಇನ್ನು ಅಲ್ಲೂ ಎಲ್ಲ ನೋಡಿಕೊಂಡು ಮೇಲುಗಡೆ ಎಲ್ಲ ನೋಡಿಕೊಂಡು ಬಸವಣ್ಣಂಗೂ ಸಹ ನೋಡಿ ನಮಸ್ಕಾರ ಹಾಕ್ಕೊಂಡು ಇನ್ನೆಲ್ಲ ಹರಕೆ ಕಟ್ಟಿದ್ರು. ಸುಮಾರು ಉಪ್ಪು ಮುಂದೆ ಉಯ್ದಿದ್ರು. ಅದೇನೋ ಹರಕೆಗೆ ಅಂತ ಏನು ಇದು ಮಾಡಿದ್ರು ಅದು, ಬಟ್ ನಾನೇನು ಕೇಳೋಕ್ಕೆ ಹೋಗಲಿಲ್ಲ. ಅಲ್ಲಿ ಸುಮಾರು ಜನ ಇದು ಮಾಡ್ಕೊತಾಯಿದ್ರು ಅಂತಲೇ ಹೇಳ್ಬೋದು. ತೆಂಗಿನಕಾಯಿ ಎಲ್ಲ ಜಾಸ್ತಿ ಆಗಿದ್ದು ಅಂದ್ಬಿಟ್ಟು ಅದನ್ನೆಲ್ಲ ತೊಗೊಂಡು ಒಂದು ಟ್ಯಾಕ್ಟ್ರಿಗೆ ತುಂಬ್ಕೊತಾ ಇದ್ರು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಹೇಳಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.